trauma. In such moments, access to mental health services is not just support, it is a lifeline. It helps individuals rebuild intima, silence, and lack of services still prevent many from seeking the help they need. That is why days like this remind us to listen with empathy. Audrey Hepburn once said, as you grow older, you will discover that you have two hands. One for helping yourself, and let us use both to extend our hands and hearts towards those in need of care, comfort, and connection. Because truly, there is no a community is strongest when every mind can find care within reach. With that spirit, it is my privilege to invite Dr. Nu Mubashir C. St. Philomena's College Autonomous Mysore to deliver the welcome address and formally open today's proceeding. Over to you, ma'am. Good morning, everyone. It is indeed a moment of great joy and honor to welcome you all on the occasion of World Mental Health Day on the theme Access to Services, Mental Health in Catastrophes and Emergencies. Heartfelt welcome to each and everyone present here. Justice is a constant and perpetual will to render to everyone. Senior Civil Judge and Member Secretary, District Legal Service Authority, Mysore District. Sir, society continues to inspire us all. Welcome you, sir. We are celebrating many days, Women's Day, Valentine's Day. ಆ ಎಲ್ಲ ದಿನಗಳಿಗೆ ಸಿಗ್ತಕ್ಕಂಥ ಪ್ರಚಾರ ಬಹುಶಃ ಮಾನಸಿಕ ಆರೋಗ್ಯ ಅವೇರ್ನೆಸ್ಗೆ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಈ ವೇದಿಕೆ ಮೇಲೆ ಬಂದಾಗ ನನಗೆ ಅನಿಸಿದ್ದು ಸಾಗರದ ಮುಂದೆ ನಾನು ಒಂದು ಅಣಿಯಾಗಿ ನಿಂತಿದ್ದೇನೆ ಅಂತ. ಯಾಕೆ ಅಂದ್ರೆ ಡೇ ಇನ್ ಅಂಡ್ ಡೇ ಔಟ್ ನಾವು ಮೆಂಟಲ್ ಹೆಲ್ತ್ ಆಕ್ಟ್ ಬಗ್ಗೆ ಓದೋದಿಲ್ಲ, ಆ ಕೇಸ್ಗಳ ಬಗ್ಗೆ ಹೆಚ್ಚಿನದಾಗಿ ಡೀಲ್ ಮಾಡೋದಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ವೈದ್ಯರಿದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಸಾಕಷ್ಟು ತಜ್ಞರಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ಬೋದು ಅನ್ನೋದೇ ನನಗೆ ಒಂದು ಗೊಂದಲ. ಬಹುಶಃ ಈ ಗೊಂದಲವೂ ಕೂಡ ಒಂದು ಮಾನಸಿಕ ಅಸ್ವಸ್ಥತೆ ಅಂತ ಕಾಣ್ತದೆ. ನಮ್ಮೆಲ್ಲರಿಗೂ ನಮ್ಮ ದೇಹದ ಬಗ್ಗೆ ಅರಿವಿದೆ, ಹೌದಾ? ರೆಸ್ಪಾನ್ಸಿಬಿಲಿಟಿ ನನಗಿರೋದು ಬಹಳ 10 ನಿಮಿಷ, ಜಾಸ್ತಿ ತಗೊಳ್ಳೋದಿಲ್ಲ. 11 ಗಂಟೆ ಕೋರ್ಟ್ ಶುರು ಮಾಡೋದು, ಹೌದಾ? ನಾವು ನಮ್ಮ ದೇಹವನ್ನ ನೋಡಿದ್ದೇವೆ, ಎಷ್ಟು ಜನ ನಿಮ್ಮ ಮನಸ್ಸುಗಳನ್ನ ನೋಡಿದ್ದೀವಿ? ಮೆಂಟಲ್ ಹೆಲ್ತ್ ಇಸ್ ನಥಿಂಗ್ ಬಟ್ ಮಾನಸಿಕ ಆರೋಗ್ಯ. ಎಷ್ಟು ಜನ ನಾವು ನಮ್ಮ ಮನಸ್ಸುಗಳನ್ನ ನೋಡಿದ್ದೇವೆ? ಅದರ ಸ್ವರೂಪ ಏನು, ಹೇಗಿರುತ್ತೆ, ಅದು ಎಲ್ಲಿದೆ, ಹೇಗೆ ಕೆಲಸ ಮಾಡುತ್ತೆ? ಈ ಎಲ್ಲ ಗೊಂದಲಗಳು ಕೂಡ ನಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಲೆಕ್ಚರ್ಗಳಲ್ಲಿ ನಮಗೆ ಉತ್ತರ ಸಿಗ್ಬೋದು ಅಂತ ಕಾಣ್ತದೆ. ದೇಹ ಮತ್ತು ಮನಸ್ಸು ಎರಡು ಬೇರೆ ಬೇರೆನ ಒಂದೇ. ಒಂದನ್ನ ಹೊರತುಪಡಿಸಿ ಮತ್ತೊಂದು ಇದೆಯಾ? ಇಲ್ಲ. ದೇಹ ಮತ್ತು ಮನಸ್ಸು ಎರಡೂ ಕೂಡ ನಾವು ಅದನ್ನ ಪ್ರತ್ಯೇಕವಾಗಿ ವಿಂಗಡಿಸಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾನಸಿಕ ಆರೋಗ್ಯ ಅಂತಕ್ಕಂಥ ಬಂದಂತ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಇಲ್ಲಿ ಎಷ್ಟು ಜನ ನಾವು ಮೆಂಟಲ್ ಹೆಲ್ತ್ ಸಫರೆನ್ಸ್ ಅಂದ್ರೆ ಮೆಂಟಲ್ ಹೆಲ್ತ್ ಪೇಷಂಟ್ಸ್ ಇದ್ದೇವೆ ಅಂತ ತಾವಾದರೂ ಭಾವಿಸ್ತೀವಿ? ಯಾರು ಇದ್ದೀರಿ? ನನ್ನ ಅಭಿಪ್ರಾಯದಲ್ಲಿ ಸಬ್ಜೆಕ್ಟ್ ಕರೆಕ್ಷನ್ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೆಂಟಲ್ ಹೆಲ್ತ್ ಇಲ್ನೆಸ್ ಇರ್ತಕ್ಕಂಥವ್ರು. ಆಶ್ಚರ್ಯ ಆಗ್ಬೋದು, ಏನ್ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ. ವೈದ್ಯರಿದ್ದಾರೆ, ನೀವು ಮೆಂಟಲ್ ಹೆಲ್ತ್ ಸಿಂಪ್ಟಮ್ಸ್ ಬಗ್ಗೆ ನೋಡ್ತಾ ಹೋಗಿ
ಅದು ಇಷ್ಟುದ್ದ ಲಿಸ್ಟ್ ಇದೆ. ಈ ಒಂದು ಡೆಫಿನೇಷನ್ ಕ್ಲಾಸ್ ನಮ್ಮ ಮೆಂಟಲ್ ಆಕ್ಟಲ್ಲಿ ವೆಲ್ ಬೀಯಿಂಗ್ನೆಸ್ ಅಂತ ನಾವು ಡಿಫೈನ್ ಮಾಡಿದ್ರು ಕೂಡ ಆ ಸಿಂಪ್ಟಮ್ಸ್ ಎಲ್ಲ ಏನಿದೆ ಆ ಸಿಂಪ್ಟಮ್ಸ್ ಅನ್ನ ನೋಡ್ತಾ ಬಂದ್ರೆ ಒಂದಲ್ಲ ಒಂದು ಸಿಂಪ್ಟಮ್ಸ್ ನಮ್ಗೆ ಅಟ್ರಾಕ್ಟ್ ಆಗ್ತದೆ.